ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಮಿಲ್ಕ್ ಪೌಡರ್ ಮನೇಲಿದ್ರೆ ಈ ಈಸಿ ಸ್ವೀಟ್ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ಜಸ್ಟ್ 3 ಪದಾರ್ಥಗಳು ಅಷ್ಟೇ ಯೂಸ್ ಮಾಡ್ತಿರೋದು. ಕಂಡೆನ್ಸ್ ಮಿಲ್ಕ್ ಇಲ್ಲ, ಕೋವಾನು ಇಲ್ಲ. ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಸೂಪರ್ ಟೇಸ್ಟಿ ಸ್ವೀಟ್ ನ ರೆಡಿ ಮಾಡಬಹುದು. ಈ ಸ್ವೀಟ್ ಮಾಡಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಕಪ್ ಅಷ್ಟು ಮಿಲ್ಕ್ ಪೌಡರ್, 1.5 ಕಪ್ ಅಷ್ಟು ಶುಗರ್, 1/2 ಕಪ್ ಅಷ್ಟು ಗೀ ಇದ್ರೆ ಸಾಕು ನಮ್ಗೆ ಇವತ್ತಿನ ಈ ರೆಸಿಪಿಗೆ. ಈಗ ಒಂದು ಬೌಲಲ್ಲಿ ನಾವು 2 ಕಪ್ ಅಷ್ಟು ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಮನೇಲಿ ಏನಾದ್ರು ಚಿಕ್ಕ ಮಕ್ಕಳಿದ್ರೆ ನೀವು ಮಿಲ್ಕ್ ಪೌಡರ್ನ ಅಂಗನವಾಡಿಯಲ್ಲಿ ಸಹ ಇಸ್ಕೊಳ್ಬೋದು. ನಾನಿವತ್ತು ಅಂಗನವಾಡಿ ಮಿಲ್ಕ್ ಪೌಡರ್ ಯೂಸ್ ಮಾಡೇ ಮಾಡ್ತಾ ಇರೋದು. ಈಗ 2 ಬಟ್ಲಷ್ಟು ಮಿಲ್ಕ್ ಪೌಡರ್ಗೆ ನಾನು ಒಂದು ಅರ್ಧ ಬಟ್ಲಷ್ಟು ತುಪ್ಪ ಹಾಕೊಂಡು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಲ್ಕ್ ಪೌಡರ್ಗೆ ನಾವು ಒಂದೇ ಸಲ 1/2 ಬಟ್ಲಷ್ಟು ತುಪ್ಪನ ಹಾಕೊಳ್ಳೋದು ಬೇಡ. ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಲಂಪ್ಸ್ ಆಗಲ್ಲ ಮತ್ತು ಸ್ಮೂತ್ ಟೆಕ್ಸ್ಚರ್ ಸಿಗುತ್ತೆ. ಮಿಕ್ಸ್ಚರ್ ಸ್ಮೂತ್ ಆಗಿ ಪೌಡರ್ ಡ್ರೈ ಆಗಿ ಕಾಣಿಸ್ತಾ ಇರೋ ರೀತಿ ನಾವು ಇದನ್ನ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನಮಗೆ ತುಪ್ಪ ಜೊತೆ ಮಿಲ್ಕ್ ಪೌಡರ್ ಮಿಕ್ಸ್ ಆಗಿರಬೇಕು. ಈಗ ಇದನ್ನ ನಾವು ಒಂದು ಸೈಡ್ ಎತ್ತಿಟ್ಬಿಟ್ಟು ಶುಗರ್ ಸಿರಪ್ ಮಾಡೋಣ. ಈಗ ಒಂದು ಪ್ಯಾನ್ಗೆ ನಾವು 1.5 ಕಪ್ ಅಷ್ಟು ಶುಗರ್ನ ಹಾಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡಿ ಶುಗರ್ನ ಡಿಸಾಲ್ವ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಹೀಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ ಶುಗರ್ ಸಿರಪ್ನ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಿಬಿಡಿ. ಮೀಡಿಯಂ ಫ್ಲೇಮಲ್ಲಿ ಸ್ಲೋಲಿ ಸಿರಪ್ ಪ್ರಿಪೇರ್ ಮಾಡಿದರೆ ಕನ್ಸಿಸ್ಟೆನ್ಸಿ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮಗೆ ಇವತ್ತಿಲ್ಲಿ ತುಂಬ ಪಾಕ ಏನು ಬೇಡ, ಒಂದೆಡೆ ಪಾಕ ಬಂದರೆ ಸಾಕು. ಅಂದರೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬೇಕು ನಮಗೆ. ಸಕ್ಕರೆ ಎಲ್ಲ ಕರಗಿ ಈ ರೀತಿ ಬಾಯ್ಲ್ ಆಗೋಕ್ಕೆ ಶುರು ಆದಾಗ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಬೋದು. ಅಂದರೆ ಸ್ವಲ್ಪ ಸಿರಪ್ನ ಸ್ಪೂನಲ್ಲಿ ಅಥವಾ ಡೈರೆಕ್ಟಾಗಿ ನಾವು ಸ್ಟಿರ್ ಮಾಡ್ತಿರೋದ್ರಿಂದನೇ ತಮ್ಮ ಮತ್ತು ಇಂಡೆಕ್ಸ್ ಫಿಂಗರ್ ಮಧ್ಯೆ ಸ್ವಲ್ಪ ಕೂಲ್ ಮಾಡಿ ಸ್ಟ್ರೆಚ್ ಮಾಡಿದಾಗ ಒಂದು ಥಿನ್ ಸ್ಟ್ರಿಂಗ್ ಥರ ಬರಬೇಕು. ಆಗ ಒಂದೆಡೆ ಪಾಕ ಬಂದಿದೆ ಅಂತ ಅರ್ಥ. ಈ ಕನ್ಸಿಸ್ಟೆನ್ಸಿಗೆ ಬಂದಿದ್ದ ಕೂಡಲೇ ನಾವು ಇಮಿಡಿಯೇಟ್ಲಿ ಈ ಮಿಲ್ಕ್ ಪೌಡರ್ ಮತ್ತು ಗೀ ಮಿಕ್ಸ್ಚರ್ನ ಶುಗರ್ ಸಿರಪ್ಗೆ ಆ್ಯಡ್ ಮಾಡ್ಕೋಬೇಕು. ಈಗ ಇಂಪಾರ್ಟೆಂಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಮಿಕ್ಸ್ಚರ್ ಆ್ಯಡ್ ಮಾಡಿದ ತಕ್ಷಣ ನಾವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಬಾಟಮಲ್ಲಿ ಸ್ಟಿಕ್ ಆಗ್ಬೋದು ಅಥವಾ ಲಂಪ್ಸ್ ಆಗ್ಬೋದು. ಸೊ ಈ ಸ್ಟೇಜಲ್ಲಿ ಸ್ಟಿರಿಂಗ್ ಸ್ಟಾಪ್ ಮಾಡೋದು ಬೇಡ. ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ವೀಟ್ ಮಿಕ್ಸ್ಚರ್ ಗ್ರ್ಯಾಜುಯಲಿ ಗಟ್ಟಿಯಾಗೋಕ್ಕೆ ಶುರು ಆಗುತ್ತೆ. ಈಗ ನಿಮಗೆ ಒಂದು ಡೌಟ್ ಬರ್ಬೋದು, ಯಾವಾಗ ಸ್ಟವ್ ಆಫ್ ಮಾಡಬೇಕು ಅಂತ. ಮಿಕ್ಸ್ಚರ್ ಪ್ಯಾನ್ ಸೈಡ್ ಬಿಡೋಕ್ಕೆ ಶುರು ಆಗುತ್ತೆ ಹಾಗೂ ಗಟ್ಟಿಯಾಗಿ ಒಂದೇ ಕಡೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಅದು ಕರೆಕ್ಟ್ ಸ್ಟೇಜ್. ಆಗ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು. ನಾವು ಓವರ್ ಕುಕ್ ಮಾಡೋದು ಬೇಡ. ಓವರ್ ಕುಕ್ ಮಾಡಿದ್ರೆ ಸ್ವೀಟ್ ತುಂಬಾ ಹಾರ್ಡ್ ಮತ್ತು ಡ್ರೈ ಆಗುತ್ತೆ. ಸಾಫ್ಟ್ ಸ್ವೀಟ್ ಬೇಕು ಅಂದರೆ ಕರೆಕ್ಟ್ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಇವಾಗಿದು ಆಲ್ಮೋಸ್ಟ್ ಆಗಿದೆ. ಈಗ ಒಂದು ಪ್ಲೇಟ್ ಅಥವಾ ಟ್ರೇಗೆ ಸ್ವಲ್ಪ ಗೀ ಗ್ರೀಸ್ ಮಾಡಿ ಈ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಮೇಲೆ ಚಾಪ್ ಬಾದಾಮ್, ಪಿಸ್ತಾ ಅಥವಾ ಕ್ಯಾಶ್ಯೂ ಸ್ಪ್ರಿಂಕಲ್ನ ಮಾಡ್ಕೊಳ್ಬೋದು. ಮಿಕ್ಸ್ಚರ್ನ ಕಂಪ್ಲೀಟಾಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ಗೀ ಅಪ್ಲೈ ಮಾಡಿ ಟಾಪ್ ಸರ್ಫೇಸ್ನ ಸ್ಮೂತ್ ಮಾಡ್ಕೊಳ್ಳೋಣ. ನಾನು ಏಲಕ್ಕಿ ಪುಡಿನ ಮೇಲ್ಗಡೆ ಲೈಟಾಗಿ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇದರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಸ್ವೀಟ್ಗೆ ಹಾಗೂ ಟೇಸ್ಟ್ ಕೂಡ ಇದು ಎನ್ಹಾನ್ಸ್ ಮಾಡುತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ನಾವು ಡಿಸೈರ್ಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಬೋದು. ನೋಡಿ, ಮಿಲ್ಕ್ ಪೌಡರಿಂದ ಎಷ್ಟು ಈಸಿಯಾಗಿ ಸೂಪರ್ ಟೇಸ್ಟಿ ಸ್ವೀಟ್ ರೆಡಿ ಆಗಿದೆ ಅಂತ. ಟೆಕ್ಸ್ಚರ್ ಕೂಡ ತುಂಬಾನೇ ಸಾಫ್ಟ್, ರಿಚ್ ಮತ್ತು ಮೆಲ್ಟ್ ಇನ್ ಮೌತ್ ಫೀಲ್ ಕೊಡುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.